1 kg ಟೊಬ್ಯಾಕೋ ಎಷ್ಟು ರೆವಿನ್ಯೂನ ಮಾಡುತ್ತೆ, ಎಷ್ಟು ಆದಾಯನ ಮಾಡುತ್ತೆ ಅಂತ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು 1 kg ಹೊಗೆ ಸೊಪ್ಪು ರೈತನಿಗೆ ಸಿಗೋದು ಬರೀ 200 ರೂಪಾಯಿ. ಅದೇ 1 kg ಹೊಗೆ ಸೊಪ್ಪಿನಲ್ಲಿ ಈ ಸಿಗರೇಟ್ ಕಂಪ್ನಿಗಳು ಮಾಡೋದು 1000ದಿಂದ 1500 ಸಿಗರೇಟ್ಗಳನ್ನ ಮಾಡ್ತಾರೆ. ಎಷ್ಟು ಹೇಳಿ? 1000ದಿಂದ 1500 ಸಿಗರೇಟ್. ಒಂದು ಸಿಗರೇಟ್ ಬೆಲೆ ಮಿನಿಮಮ್ 20ರಿಂದ 25 ರೂಪಾಯಿ ಅಂತ ಹಾಕೊಂಡ್ರು 1000 ಸಿಗರೇಟ್ಗೆ ಅಥವಾ 1500 ಸಿಗರೇಟ್ಗಳಿಗೆ 25,000ದಿಂದ 30,000 ರೂಪಾಯಿ ತನಕ ಏನು 1 kg ಸಿಗರೇಟು 1 kg ಹೊಗೆ ಸೊಪ್ಪು ಮಾರ್ಕೆಟ್ ಅಲ್ಲಿ ಏನು ವ್ಯಾಲ್ಯೂಯೇಷನ್ ಆಗೋದು. ಅಂದ್ರೆ 1 kg ಹೊಗೆ ಸೊಪ್ಪು ಟೋಟಲ್ ಎಷ್ಟು 30,000 ರೂಪಾಯಿ ಅಷ್ಟು ಬಿಸ್ನೆಸ್ ಮಾಡುತ್ತೆ. ಇದರಲ್ಲಿ ಏನು ಈ ಕಂಪ್ನಿಗಳು ಹೊಗೆ ಸೊಪ್ಪನ್ನ ಸಿಗರೇಟ್ ಆಗಿ ಮಾಡ್ತಾರೆ, ಅವ್ರಿಗೆ ಸಿಗೋ ಅಮೌಂಟ್ ಎಷ್ಟಂದ್ರೆ ಎಲ್ಲಾ ಖರ್ಚು ಕಳೆದು 1 kgಗೆ 4,000 ರೂಪಾಯಿ ಲಾಭ ಸಿಗುತ್ತೆ. 1 kgಗೆ ಎಷ್ಟು ಸಿಗುತ್ತೆ? 4,000 ರೂಪಾಯಿ ಸಿಗುತ್ತೆ. ಆದ್ರೆ ಸರ್ಕಾರಕ್ಕೆ ಎಷ್ಟು ಸಿಗುತ್ತೆ ಇದನ್ನ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ಸರ್ಕಾರಕ್ಕೆ 28% GST ಆಗ್ತದೆ, ಅದ್ರ ಮೇಲೆ ಟ್ಯಾಕ್ಸ್ ಆಗುತ್ತೆ, ಸಿನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಈ ಎಲ್ಲಾ ಟ್ಯಾಕ್ಸ್ಗಳು ಸೇರಿ ಸರ್ಕಾರಕ್ಕೆ ಸುಮಾರು 70% ಟ್ಯಾಕ್ಸ್ ಹೋಗುತ್ತೆ. 70% ಅಂದ್ರೆ 25,000 ರೂಪಾಯಿ ಏನು ವ್ಯಾಲ್ಯೂನಲ್ಲಿ, ಪ್ರಾಡಕ್ಟ್ ವ್ಯಾಲ್ಯೂನಲ್ಲಿ 15,000 ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಟ್ಯಾಕ್ಸ್ ಹೋಗುತ್ತೆ. ಅದರಲ್ಲಿ ಹೆಚ್ಚು ಪಾಲು ತಗೊಳ್ಳೋದು ಸುಮಾರು 10ರಿಂದ 11,000 ಅಷ್ಟು ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ರಾಜ್ಯ ಸರ್ಕಾರಕ್ಕೆ ಸುಮಾರು 4ರಿಂದ 5,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ 1 kg ಹೊಗೆ ಸೊಪ್ಪಿಗೆ. ಇದನ್ನ ಚಿಂತನೆ ಮಾಡಬೇಕು, ಪ್ರತಿಯೊಬ್ಬ ರೈತರು ಚಿಂತನೆ ಮಾಡಬೇಕು. ಇಷ್ಟು ಅಮೌಂಟ್ ನ ಕಲೆಕ್ಟ್ ಮಾಡುವಂತ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಒಬ್ಬ ರೈತನಿಗೆ ಇವತ್ತು ಬೇಲ್ಗಳನ್ನ ಹಾಕೊಂಡೋಗಿ ರಾತ್ರಿ ಎಲ್ಲ ಕಾದು ಅಲ್ಲಿ ಏನು ಟೊಬ್ಯಾಕೋ ಬೋರ್ಡ್ಗಳಲ್ಲಿ ಅವ್ನಿಗೆ ಸಿಗ್ತಾ ಇರೋ ಪ್ರೈಸ್ ಎಷ್ಟಂದ್ರೆ 200ರಿಂದ 220 ರೂಪಾಯಿ ಮಾತ್ರ. ಅಂದ್ರೆ ಇದರಲ್ಲಿ ಕಾರ್ಪೊರೇಟ್ ದಂಧೆ ಎಷ್ಟಿದೆ. ಕಾರ್ಪೊರೇಟ್ ಇವತ್ತು ಏನು ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಸಾವಿರಾರು ಕೋಟಿ ಬಾಳ್ತಾ ಇದಾವೆ ಇವತ್ತು. ಆದ್ರೆ ಅದೇ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, 1 kg ಹೊಗೆ ಸೊಪ್ಪಿನಲ್ಲಿ ತಯಾರಾದಂತ ಸಿಗರೇಟ್ ಅಲ್ಲಿ 15ರಿಂದ 20,000 ರೂಪಾಯಿ ಬರೀ ಟ್ಯಾಕ್ಸೇ ಹೋಗುತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಹೋಗುತ್ತೆ, ಸುಮಾರು 15ರಿಂದ 20,000 ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಒಂದು 5ರಿಂದ 8,000 ರಾಜ್ಯ ಸರ್ಕಾರ.